ನಮಸ್ತೆ ಸೆಜಿಟೇರಿಯಸ್. ಧನಸ್ಸು ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಲಿಬ್ರಾ ಅಂಡ್ ನೆಪ್ಚೂನ್ ಇದೆ. ಅಗೈನ್ 7th ಹೌಸ್ ಇದೆ. 5th ಹೌಸ್ ಜಮಿನಿ ಅಂಡ್ ಮೂನ್ ಇದೆ. ಕ್ಯಾನ್ಸರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಐ ಮೀನ್ ಕ್ಯಾನ್ಸರ್ ಸೈನ್. ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನ ಹಿಡನ್ ಆಗಿ ಇಡಿ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಾದ್ರೂ ಒಂದು ಕೋರ್ಟ್ ಕೇಸ್ ವಿಚಾರವಾಗಿ ಅಥವಾ ಡಿವೋರ್ಸ್ ವಿಚಾರವಾಗಿ ಓಡಾಡ್ತಾ ಇದ್ರೆ ಸೊ ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೇವರಬಲ್ ಆಗಿ ಸಾಲ್ವ್ ಆಗುತ್ತೆ. ನಿಮ್ಮ ಲವ್ ಲೈಫಲ್ಲಿ ಯಾರಾದರೂ ಟ್ರಾಜಿಡಿ ಮಾಡ್ತಾ ಇದ್ರೆ, ಯಾರಾದರೂ ಆಟ ಆಡ್ತಿದ್ರೆ ಸೊ ಅವರಿಂದ ನಿಮ್ಮನ್ನ ನೀವು ಅಥವಾ ನಿಮ್ಮ ರೊಮ್ಯಾನ್ಸ್ ಲೈಫನ್ನ ಹುಷಾರಾಗಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮಕ್ಕಳಿಗೋಸ್ಕರ ಒಂದಷ್ಟು ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳ ಮೇಲೆ ನಂಬಿಕೆನ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಇನ್ಸ್ಪೈರ್ ಆಗುವಂಥ ವಿಚಾರಗಳು ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಏನೋ ಒಂದು ತ್ಯಾಗ ಮಾಡಬೇಕಾದಂಥ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳು ಅಥವಾ ಏನೋ ಒಂದು ಆ ಥರದ ಸನ್ನಿವೇಶ ಬರುತ್ತೆ, ಸಿಚುವೇಶನ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ರೆಡಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಇನ್ಫಾರ್ಮೇಶನ್ ಏನ್ ಬರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಜನಗಳಿಗೆ, ಅಥವಾ ನೀವು ಯಾರಿಗೆ ಹೇಳಬೇಕು ಅನ್ಕೊಂಡಿದ್ದೀರಾ ಅದನ್ನ ಕರೆಕ್ಟಾಗಿ ಕನ್ವೆ ಮಾಡಿ ಹೇಳಿ, ಅರ್ಥ ಆಗ್ತಿಲ್ಲ ನೀವು ಮಾತಾಡುವಂಥದ್ದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನ್ ಗೊತ್ತು, ಏನ್ ಗೊತ್ತಿಲ್ಲ, ಏನ್ ನಂಬಿದೀರಾ, ಏನ್ ನಂಬಿಲ್ಲ, ಸೊ ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ. ಸೊ ನಿಮ್ಗೆ ಏನ್ ನಂಬಿಕೆ ಬರುತ್ತೋ ಅದ್ರ ಬಗ್ಗೆ ಆದಷ್ಟು ಬೇಗ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಚಂದ್ರಶಾಂತಿ ಕೂಡ ಇಲ್ಲಿ ಹೇಳ್ತಾ ಇದೆ. ಚಂದ್ರಶಾಂತಿ ಮತ್ತೆ ರಾಹುಕೇತು ಶಾಂತಿನ. ಸೊ 7th ಹೌಸ್ ಅಲ್ಲಿ ಇವಾಗ ಗುರು ಬಂದಿರೋದ್ರಿಂದ ಸೊ ನಿಮ್ಮ ಜೀವನ ಡಿಪ್ಲೊಮ್ಯಾಟಿಕ್ಲಿ ಏನಿತ್ತು ರಿಲೇಶನ್ಶಿಪ್ ಎಲ್ಲ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ. ಒಂದು ರೀತಿ ಫೇವರಬಲ್ ಆಗಿ ನಿಮ್ಗೆ ಈಗ ಮುಂದಿನ ದಿನಗಳು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಬರುವಂಥದ್ದು, ಬಿಸ್ನೆಸ್ ಸರಿ ಹೋಗುವಂಥದ್ದು, ಹೆಚ್ಚಿನ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಸ್ಪಿರಿಚುವಲ್ ಲವ್ ಬರುವಂಥ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮಕ್ಕಳಿಗೆ ಪ್ರೊಟೆಕ್ಷನ್ ಅನ್ನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಕೃಷ್ಣನ ಆರಾಧನೆ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟಶಕ್ತಿಗಳಿಂದ ನಿಮ್ಗೆ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಯಾರು ಎಷ್ಟೇ ಬುದ್ಧಿವಂತಿಕೆಯಿಂದ ಏನೇ ಸಮಸ್ಯೆ ಮಾಡಿದ್ರು ಕೂಡ ಭಗವಂತ ಎಲ್ಲವನ್ನೂ ಕೂಡ ಮುರಿದಾಕಿ ನಿಮ್ಗೆ ರಕ್ಷಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಭಗವಂತನ ಕೋಪಗೊಳಿಸುವಂಥ ಪ್ರಯತ್ನನ ಯಾರು ಮಾಡಿದ್ರಿ ತಯಾರಾಗಿ ಭಗವಂತನ ಶಾಂತ ಮಾಡೋದಕ್ಕೂ ಕೂಡ ಅನ್ನುವಂಥದ್ದು ಇದೆ ಇಲ್ಲಿ. ತಪಸ್ಸು ಮತ್ತೆ ಚಿನ್ನಮಸ್ತಾ ದೇವಿ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಎನರ್ಜಿಯ ಒಂದಷ್ಟು ಪ್ರಯೋಗಗಳು ನಡೆದಿದೆ ಅಥವಾ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಒಂದು ತಪಸ್ಸಿನ ರೀತಿ ನೀವು ಮಗುವಿಗಾಗಿ ಏನ್ ಕಾಯ್ತಾ ಇದ್ರಿ ಅಥವಾ ಒಂದು ಗೊತ್ತಿಲ್ಲ ನಿಮ್ಮಿಂದ ಒಂದು ದೈವತ್ವದ ಮಗು ಆಗ್ಬೇಕಿತ್ತೇನೋ, ಅದನ್ನ ಇಲ್ಲ ಅನ್ಸಿದ್ದಾರೆ ಅಥವಾ ಆ ಮಗು ಭೂಮಿಗೆ ಬರೆದಿರೋ ಹಾಗೆ ಆಗಿರಬಹುದು. ಬಟ್ ಅದೆಲ್ಲ ಅದು ಯೂನಿವರ್ಸಿಗೆ ಬಿಟ್ಬಿಡೋಣ. ಕೆಲವೆಲ್ಲ ತಿಳ್ಕೊಳ್ಳೋದು ಬೇಡ, ತಿಳಿಸೋದು ಬೇಡ, ಆ ಥರದ ಎನರ್ಜಿ ಇರುತ್ತೆ. ಜೊತೆಗೆ ಚಿನ್ನಮಸ್ತಾ ದೇವಿ ತನ್ನ ಭಕ್ತರನ್ನ ಕಾಪಾಡೋದಕ್ಕೆ ಯಾವ ಮಟ್ಟಕ್ಕಾದ್ರೂ ಹೋಗ್ತಾಳೆ. ಜೊತೆಗೆ ನರಸಿಂಹದೇವರು, ಕೃಷ್ಣ ಎಲ್ಲರೂ ಇರೋದ್ರಿಂದ ನಿಮ್ಮ ಶತ್ರುಗಳ ನಾಶ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳಿಂದ ನಿಮ್ಗೆ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಶತ್ರುಗಳನ್ನ ಮೋಸ ಮಾಡ್ತಿದ್ದೀರೋ ಅಥವಾ ನಿಮ್ಮ ಶತ್ರುಗಳೇ ನಿಮ್ಮನ್ನ ಮೋಸ ಮಾಡ್ತಿದ್ದಾರೋ ಇದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಬಂದಿದೆ. ಆ ಗೊಂದಲಗಳು ಎಲ್ಲವೂ ಕೂಡ ನಿವಾರಣೆ ಆಗಿ ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಇದನ್ನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟ, ನಿಮ್ಮ ಒಂದು ಪ್ಯಾಷನ್ ಏನಿದೆ, ಸೊ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೊಟೆಕ್ಷನ್ ಕೂಡ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕ್ರಿಸ್ಟಲ್ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಾಡೋದೇನೇ ಇದ್ರೂ ಪ್ರೊಫೆಷನಲಿಸಮ್ ಆಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪವರ್, ನಿಮ್ಮ ಸ್ಟ್ರೆಂತ್ ನಿಮ್ಗೇನ್ ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ನಿಮ್ಮ ಕೋಪ, ನಿಮ್ಮ ಒಗ್ಗಟ್ಟು. ಸೊ ಯಾವುದೇ ಕಾರಣಕ್ಕೂ ಇದನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಒಗ್ಗಟ್ಟು ನಿಮ್ಮನ್ನ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ಇನ್ನ ಒಂದಷ್ಟು ಹೆಚ್ಚಿನ ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 221 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ತಾಯಿಯ ಶಕ್ತಿಯ ಬಗ್ಗೆ ಕೂಡ ಇದೆ. ಸೂರ್ಯ ಚಂದ್ರ ಇಬ್ರು ಬಂದಿದ್ದಾರೆ. ಸೊ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಇನ್ಕಂಪ್ಲೀಟ್ ಇದ್ದಿದ್ದು ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಿರರ್ ಎನರ್ಜಿ ಇದೆ. ನಿಮ್ಮನ್ನ ಏನ್ ಟ್ರಿಗರ್ ಮಾಡ್ತಿದ್ಯೋ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ಒಂದಷ್ಟು ಪರಿಚಯ ಮಾಡ್ಕೊಳ್ಳಿ. ಸೊ ನೀವು ಕಳೆದು ಹೋಗಿದ್ರೆ, ನಿಮ್ಮ ಆ ಪವರ್ ಕಳೆದು ಹೋಗಿದ್ರೆ, ನೀವು ನೀವೇ ಅಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಸೊ ಮಿರರ್ ಮೆಡಿಟೇಷನ್ ಅಥವಾ ಮಿರರ್ ಅಫರ್ಮೇಷನ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಬಿರುಕು ಬಿಟ್ಟಿದೆ, ಓಪನ್ ಆಗಬೇಕು ಇವಾಗ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಿಂದ ಆಗ್ತಾ ಇಲ್ಲ, ಅದು ನಿಮ್ಗೋಸ್ಕರ ಆಗ್ತಾ ಇದೆ. ಸೊ ಏನೋ ಒಂದು ನಿಮ್ಮ ಜೀವನಕ್ಕೆ ಒಳ್ಳೇದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೌನ್ಸಿಲ್ ಆಫ್ ಲೈಟ್ ಇದೆ. ಸೊ ಒಬ್ರಲ್ಲ ಇಬ್ರಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಂದು ಜಾತಿ, ಧರ್ಮ, ಮತ ಎಲ್ಲವೂ ಕೂಡ ಮನುಷ್ಯರಿಗೆ ಇರೋದು. ದೈವತ್ವಕ್ಕೆ, ಡಿವೈನ್ ಟೀಮಿಗೆ ಯಾವುದೇ ಜಾತಿ, ಮತ, ಧರ್ಮ ಅನ್ನೋದು ಇಲ್ಲ. ಎಲ್ಲರೂ ಒಂದೇ ಅವರಿಗೆ. ಸೊ ಆ ಒಂದು ಡಿವೈನ್ ಟೀಮ್ ಅಲ್ಲಿ ಯಾರಿದ್ದಾರೆ ಅವರೆಲ್ಲರೂ ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ. ಎಲ್ಲಾ ರೀತಿಯ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಇದೆ, ಹೆಲ್ಪ್ ಸಿಗ್ತಾ ಇದೆ, ಹೆಲ್ಪರ್ ಬರ್ತಿದ್ದಾರೆ. ಸೊ ದೇವರು ತನ್ನ ದೂತರನ್ನ, ತನ್ನ ಭಕ್ತಾದಿಗಳನ್ನ ಅಥವಾ ತನ್ನ ಒಂದು ಈ ಕಾರ್ಯಕ್ಕೋಸ್ಕರ ಯಾರನ್ನ ನೇಮಕ ಮಾಡಿದಾರೋ ಅವರೆಲ್ಲರೂ ಭೂಮಿ ಮೇಲೆ ಬಂದು ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ. ನೀವು ಒಂಟಿ ಅಲ್ಲ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಒಬ್ಬ ಗುರುವಿನ ಸ್ಥಾನಕ್ಕೆ ಏರ್ಬೇಕಾಗಿದ್ದಂಥ ಮಗುವಿನ ಜನನ ಆಗ್ಬೇಕಾಗಿತ್ತು. ಅದನ್ನ ತಡೆದು ನಿಲ್ಸಿ ಆ ಹೆಣ್ಣಿನ ಜೀವನನ ವಿಕಾರ ಮಾಡಿದಾರೆ, ಯಾವುದೋ ಒಂದು ಹೆಣ್ಣಿನ ಜೀವನನ. ಸೊ ಅದಕ್ಕೆಲ್ಲ ಹೇಗೆ ಅವರು ಲೆಕ್ಕಚುತ್ತ ಮಾಡ್ಕೊಳ್ತಾರೋ ನನ್ಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಅದೊಂದು ಟ್ರಾಜಿಡಿ, ಒಂದು ಫೇಸ್, ಒಂದು ಸಿಂಗಲ್ ಫೇಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಥಿಂಗ್ ಟು ವರಿ, ಇದೆ ಎಲ್ಲ ಕಾಲಚಕ್ರಕ್ಕೆ ಬಿಟ್ಬಿಡೋಣ. ಕಾಲಾಯ ತಸ್ಮೈ ನಮಃ ಅಂತ. ಸೊ ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು ಅದನ್ನ ಭಗವಂತ ನಿರ್ಧಾರ ಮಾಡ್ತಾರೆ. ಯಾವ್ದನ್ನ ನಿರ್ಮಾಣ ಮಾಡ್ಬೇಕು, ಯಾವ್ದನ್ನ ನಿರ್ನಾಮ ಮಾಡ್ಬೇಕು, ಇದು ಭಗವಂತನ ಪಾದಕ್ಕೆ ಹಾಕೋಣ, ಅವರು ಡಿಸೈಡ್ ಮಾಡ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಡಿವೈನ್ ಟೀಮ್ ಜೊತೆ ಯಾವಾಗ್ಲೂ ಕನೆಕ್ಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಕನೆಕ್ಷನ್ ಕೂಡ ಸಿಗುತ್ತೆ ನಿಮ್ಗೆ ಡಿವೈನ್ ಟೀಮ್ ಜೊತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಗ್ನಗ್ತಾ ಇರಿ, ತುಂಬಾ ಸೀರಿಯಸ್ ಆಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 17 ಮತ್ತೆ 22 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯೂನಿಕಾರ್ನ್ಸ್ ನಿಮ್ಗೆ ನಗ್ನಗ್ತಾ ಇರ್ಲಿಕ್ಕೆ ಹೇಳ್ತಾರೆ. ಸೊ ನೀವು ಎಷ್ಟು ನಗ್ನಗ್ತಾ ಇರ್ತೀರೋ ಅಷ್ಟು ಡಿವೈನ್ ಟೀಮ್ ನಿಮ್ ಜೊತೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕವಾದಂಥ ಆಶೀರ್ವಾದ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಹೊಸ ಅವಕಾಶಗಳು ಕೂಡ ನಿಮ್ ಜೀವನಕ್ಕೆ ಬರ್ತಾ ಇದೆ, ಬಂದಿದೆ ಆಲ್ರೆಡಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಂಧನದಿಂದ ಬಿಡುಗಡೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಮುಂದಿನ ದಾರಿದೀಪ ಯೂನಿಕಾರ್ನ್ ತೋರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಡನ್ ಆಗಿ ನಿಮ್ಗೆ ಫೈನಾನ್ಷಿಯಲ್ ಗೇನ್ ಆಗುವಂತ ಸಾಧ್ಯತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಗೆ ಅಮೌಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ರಸ್ತೆ ಅಪಘಾತಗಳೇನಾದ್ರೂ ಸಂಭವಿಸುವಂತ ಸಾಧ್ಯತೆಗಳಿದ್ರೆ ಸ್ವಲ್ಪ ಹುಷಾರಾಗಿ ಇರಿ. ಮತ್ತೆ 11176 ನಿಮ್ಮ ಗಾಡಿಗಳ ಮೇಲೆ ಬರ್ಕೊಳ್ಳಿ ಪೆನ್ನಿಂದ, ಮಾರ್ಕರಿಂದ. ಇದರಿಂದ ಒಂದಷ್ಟು ಇದನ್ನ ನೀವು ಬದಲಾಯಿಸ್ಕೊಳ್ಬಹುದು ನಿಮ್ಮ ಸಮಸ್ಯೆಗಳನ್ನ ಅನ್ನುವಂಥದ್ದು ಇದೆ.
ಎಸ್ಪೆಷಲಿ ಯಾರಿಗಾದ್ರೂ ಪದೇ ಪದೇ ಗಾಡಿ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಅದರಲ್ಲಿ ಒಂದಷ್ಟು ಟಿಪ್ಸ್ ಇದೆ. ಸೊ ಬೇಕು ಅನ್ನೋರು DM ಮಾಡಿ, ನಾನು ಅದನ್ನ ನಿಮಗೆ ಪ್ರೈವೇಟ್ ಆಗಿ ಕೊಡ್ತೀನಿ ಲಿಂಕ್ನ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು, ಬೇಕು ಅಂದ್ರೆ ನನ್ನಿಂದ ಕೂಡ ಪರ್ಚೇಸ್ ಮಾಡಬಹುದು. ಆಕ್ಚುಲಿ ನಾನು ಅದನ್ನ ಸೇಲ್ ಮಾಡೋದಿಲ್ಲ, ಬಟ್ ಯಾರಿಗೋ ಇಲ್ಲಿ ಟವರ್ ಮೂಮೆಂಟ್ ತೋರಿಸ್ತಾ ಇದೆ ಮತ್ತೆ ಇಷ್ಟೊಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಹಾಗಾಗಿ ಅಷ್ಟು ಉಗ್ರವಾಗಿ ನರಸಿಂಹಸ್ವಾಮಿ ಚಿನ್ನಮಸ್ತ ದೇವಿ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಈಗ ಒಂದು ಶತ್ರು ಬಾಧೆಯಿಂದ ರಕ್ಷೆ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ದಾರೆ, ರಕ್ಷೆ ಕೊಟ್ಟೇ ಕೊಡ್ತಾರೆ. ಇದನ್ನ ಮೀರಿ ಕೂಡ ಸಮಸ್ಯೆ ಇತ್ತು ಅಂದ್ರೆ ಸೊ ಅದಕ್ಕೆ ಆ ರೆಮಿಡಿನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಂದು ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಸಮಸ್ಯೆಗಳು ಏನ್ ಬರುತ್ತೆ ಅದರಿಂದ ರಕ್ಷೆ ಕೂಡ ಇದೆ. ನಗ್ನಗ್ತಾ ಇರಿ. ಅಯ್ಯೋ ಇಷ್ಟುದ್ರಲ್ಲಿ ತಪ್ಪಿಸ್ಕೊಂಬಿಟ್ಟೆ ನಾನು ಅಪಾಯನ ಅಂತ ನಗ್ನಗ್ತಾ ಹೇಳುವಂಥ ದಿನಗಳನ್ನ ಕೂಡ ಇಲ್ಲಿ ನೀವು ನೋಡ್ತೀರಾ, ಕಾಣಿಸ್ತಾ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ. ಸೆಪ್ಟೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ನೀವು ಅನ್ಕೊಂಡಿರೋದೆಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದಷ್ಟು ಬೇಗ ಆಗತ್ತೆ, ಇಲ್ಲಾಂದ್ರೆ ಸೆಪ್ಟೆಂಬರ್ ಮಂತಲ್ಲಿ ಆಗತ್ತೆ. ಸೊ ಕೆಲವು ವಾರಗಳಲ್ಲೇ ಇದಕ್ಕಿಂತ ಹೆಚ್ಚಿನ ಒಳ್ಳೆಯದು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ. ಸೊ ಆಸ್ಕ್ ಏಂಜಲ್ಸ್ ಇದೆ, ಮತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಇದೆ. ಸೊ ಟೇಕ್ ಆಕ್ಷನ್ ಅಂತ ಕೂಡ ಇದೆ, ಗ್ರೋತ್ ಕೂಡ ಇದೆ, ಜೊತೆಗೆ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. 10-10 ಮತ್ತೆ 16-16 ಅಗೇನ್ 16 ಇಸ್ ಟವರ್ ಮೂಮೆಂಟ್ ನ ರೀಕಾಲ್ ಮಾಡ್ತಿದೆ ಇಲ್ಲಿ. ಸ್ವಲ್ಪ ಹುಷಾರಾಗಿರಿ ಯಾರಾದ್ರೂ ಗಾಡಿ ಓಡಿಸ್ತಾ ಇದ್ರೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ದುಡ್ಡು ಬರುತ್ತೋ ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ, ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ. ಇನ್ ಫ್ಯೂಚರ್ ಡೇಸ್ ಅಲ್ಲಿ ನೀವು ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ, ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸಕ್ಸಸ್ಫುಲ್ ಆಗ್ತೀರಾ, ನಿಮ್ಮ ಲೈಫ್ ನ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಜೀವನನ ಕಂಟ್ರೋಲಿಗೆ ತಗೊಂಡ್ಬರ್ತೀರಾ. ನಿಮ್ಮ ಫೈನಾನ್ಷಿಯಲ್ ವಿಚಾರ ಆಗಿರ್ಲಿ, ನಿಮ್ಮ ಲವ್ ವಿಚಾರ ಆಗಿರ್ಲಿ, ಅಥವಾ ನಿಮ್ಮದ ಆದಂಥ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಥವಾ ಶಿಫ್ಟ್ ಆಗಬೇಕು ಅನ್ನುವಂಥ ವಿಚಾರ ಆಗಿರಲಿ, ಎಲ್ಲವೂ ಕೂಡ ಕೈಗೂಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪರ್ಸನ್ ವಾಪಸ್ ಬಂದು ಮತ್ತೆ ಒಂದಷ್ಟು ಸಮಸ್ಯೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅದೆಲ್ಲವೂ ಕೂಡ ಏನೂ ನಡೆಯೋದಿಲ್ಲ. ಸಾಕಷ್ಟು ಒಂದು ಗುರುತರವಾದಂಥ ಮಹತ್ತರವಾದಂಥ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ರಿಸೀವಿಂಗ್ ಎನರ್ಜಿ ಕೂಡ ಇದೆ. ಸೊ ಸಾಕಷ್ಟು ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಫೋಕಸ್ ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಇನ್ನೂ ಒಂದಷ್ಟು ಅಚೀವ್ಮೆಂಟನ್ನ ನೀವು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವೊಂದು ರೀತಿ ರಾಕ್ ಸ್ಟಾರ್ ಥರ ಬದಲಾಗ್ಬಿಡ್ತೀರಾ, ರಾಕಿ ಸ್ಟಾರ್ ಥರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜೊತೆಗೆ ಒಂದಷ್ಟು ಎಲ್ಲೋ ಸ್ಟಕ್ ಆಗ್ತೀರಾ, ನಂಬಿಕೆ ಕಳ್ಕೊಬೇಡಿ, ಹೀಗೆ ಮುಂದುವರಿತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಚಾಲೆಂಜಸ್ಗೆ ನಿಮಗೆ ಸಹಾಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನನ ಮತ್ತೆ ಒಂದು ಹೊಸ ರೀತಿಯಲ್ಲಿ ಬದಲಾವಣೆಗೆ ಒಡ್ಡುತ್ತೀರಾ, ಒಂದು ಪಾಸಿಟಿವ್ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಾಡಿ ಕೂಡ ರೀಶೇಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕ್ಲಾರಿಟಿ ಜೊತೆಗೆ ಒಂದು ಮೆಂಟಲ್ ಕ್ಲಾರಿಟಿ ಕೂಡ, ರಿಲೀಫ್ ಕೂಡ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಏನೋ ಒಂದು ಇಂಪಾರ್ಟೆಂಟ್ ಕಮ್ಯುನಿಕೇಟ್ ಬರುವಂಥ ಸಾಧ್ಯತೆ ಇದೆ. ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಅವ್ರ ಜೊತೆ ವ್ಯವಹಾರನ ಸರಿಯಾದ ರೀತಿಯಲ್ಲಿ ಮಾಡಿ, ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನೋ ಮ್ಯಾಟರ್ ಅದು ಜಾಬಾ, ಹೆಲ್ತಾ, ವೆಲ್ತಾ ಅಥವಾ ಲವ್ವಾ, ಬ್ರೇಕಪ್ಪ, ಸಂಧಾನನ ಏನು ಅಂತ ಗೊತ್ತಿಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಿ ಅಥವಾ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ಸರಿಯಾಗಿ ಹೇಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಪ್ರೊಫೆಷ್ನಲಿಸಮ್ ಆಗಿ ಕೂಡ ಒಂದಷ್ಟು ಬದಲಾವಣೆಗಳನ್ನ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ.
ಒಂದು ಅಡ್ವೈಸ್ ನಿಮಗೆ ಬೇಕು ಅನ್ನೋದಾದ್ರೆ ಸೊ ಒಂದು ಎಕ್ಸ್ಪರ್ಟ್ ಹತ್ರ ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಹತ್ರ ಅಡ್ವೈಸ್ ತಗೊಳ್ಳಿ. ಯಾರ್ಯಾರ ಹತ್ರನೋ ಅಡ್ವೈಸ್ ತಗೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಆ, ಕಾಯ್ತಾ ಇದ್ದಂಥ ವಿಚಾರಗಳು ಆಗ್ತಾ ಇಲ್ಲ, ಅವಕಾಶಗಳು ಬರ್ತಾ ಇಲ್ಲ ಅಂದ್ರೆ ಅದೆಲ್ಲವೂ ಕೂಡ ಬರುತ್ತೆ. ತುಂಬಾ ಕ್ವಿಕ್ ಆಗಿ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಜೀವನದಲ್ಲಿ ಬಂದು ಹೋಗ್ಬಿಡುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಿಮ್ಗೆ ಸರಿಯಾದ ರೀತಿಲಿ ನಿಮ್ಮ ಇನ್ನರ್ ಗೈಡೆನ್ಸ್ ಕೊಡ್ತಾ ಇರುತ್ತೆ ಅನ್ನುವಂಥದ್ದು. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಮೋಸ ಹೋದೆ, ಎಲ್ಲಾನು ಕಳ್ಕೊಂಡೆ ಅಂತ ನೀವೇನಾದ್ರೂ ಬೇಜಾರ್ ಮಾಡ್ಕೊಂಡಿದ್ರೆ ಸೊ ಆ ಥರ ಏನು ಬೇಜಾರಿಲ್ಲ. ಒಂದು ಒಳ್ಳೆ ಸೋಲ್‌ಮೇಟ್ ಬರ್ತಾರೆ. ಯಾರು ನಿಮ್ಮ ಜೀವನದಿಂದ ದೂರ ಆಗಿದ್ದಾರೆ, ಸೊ ಅವ್ರು ಯಾರು ನಿಮ್ಗೆ ಅಂತ ದೇವರು ಸೃಷ್ಟಿ ಮಾಡಿರೋರಲ್ಲ. ಸೊ ಬೇರೆಯವರು ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಪಾಸಿಟಿವ್ ಔಟ್‌ಲುಕ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಂಥದೇ ಸಮಸ್ಯೆ ಇದ್ರೂ ಅದರಿಂದ ಈಸಿಯಾಗಿ ರಿಕವರಿ ಆಗ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಲಿಟಲ್ ಬಿಟ್ ಡಿಫಿಕಲ್ಟ್ ಲೈಫ್ ಅಂತ ಅನ್ಸಿರಬಹುದು. ಬಟ್ ಅದಕ್ಕಿಂತ ಹೆಚ್ಚಿನದು ಬದಲಾವಣೆ ಬರೋವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸ್ಟ್ರೆಸ್ ಮಾಡಕ್ಕೆ ಹೋಗಬೇಡಿ. ಜೊತೆಗೆ ಊರವ್ರ ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮೇಲೆ ಹಾಕ್ಕೊಂಬೇಡಿ. ಸೊ ಯಾರ ಜವಾಬ್ದಾರಿ ಏನೇನಿದೆಯೋ ಅದನ್ನ ಅವ್ರವ್ರೇ ಮಾಡ್ಲಿ. ನಿಮ್ಮ ಲೈಫಲ್ಲೂ ಕೂಡ ನೀವು ಎಂಜಾಯ್ ಮಾಡಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವರ ಸಹಾಯಕ್ಕೆ ನೀವಿರೋದಾದ್ರೆ ನಿಮ್ಮ ಸಹಾಯಕ್ಕೆ ನೀವು ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಯಾರು ಬೇಡ ಅಂತ ಹೊರಡುವಂತ ಒಂದಷ್ಟು ವಿಚಾರಗಳು ಕೂಡ ನಿಮ್ಮ ತಲೆಯಲ್ಲಿ ಬರಬಹುದು. ಆ ಥರ ಏನು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಲೈಫ್ ರೈಟ್ ಟೈಮಲ್ಲಿ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಯಾರೇ ಹೋದ್ರು ನಿಮ್ಮ ಜೀವನದಿಂದ ಅದು ನಿಮ್ಮ ಬೆಟರ್ಮೆಂಟಿಗಷ್ಟೇ ಇದೆ ಅನ್ನುವಂಥದ್ದು ಇದೆ. ಸ್ಥಳ ಬದಲಾವಣೆನ ಹೇಳ್ತಾ ಇದೆ. ಮಾಡ್ಕೊಳ್ತಿರೋ ಮಾಡಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಾರಿಟಿನ ಪಡ್ಕೊಳ್ತೀರಾ. ಪ್ರೊಟೆಕ್ಷನ್ ಕೂಡ ಇದೆ. 11, 12, 3, 4, 2, 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಿಥುನ ರಾಶಿ, ವೃಷಭ ರಾಶಿ, ಮಕರ ರಾಶಿ ಮತ್ತೆ ಕುಂಭ ರಾಶಿ, ತುಲಾ ರಾಶಿ ಮತ್ತೆ ಕರ್ಕಾಟಕ ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇವಿಲೈಯಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಾಂಗಲ್ಯ ಭಾಗ್ಯ, ಕರಿಮನಿ ಭಾಗ್ಯ ಬರುವಂಥ ಸಾಧ್ಯತೆ ಇದೆ. ಸೊ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ. ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಹನಿ ಬಿ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ಒಂದು ಅವಾರ್ಡು ವಿನ್ನಿಂಗ್ ಮೂಮೆಂಟ್ ಕೂಡ ಬರುತ್ತೆ. ಪ್ರಿನ್ಸಸ್ ಥರ ಮಗಳು ಹುಟ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಏಜ್ ಡಿಫ್ರೆನ್ಸ್ ಇರೋವಂಥವ್ರು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೂ ಟ್ವಿನ್ಸ್ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಯು ಆರ್ ಎ ಸ್ಟಾರ್ ಸೀಡ್, ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಬರ್ತಾ ಇದೆ. ನಿಮ್ಮ ಹಾರ್ಟ್ ಚಕ್ರನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನೋ ಓಕೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಡೋರ್ ನಾಕ್ ಮಾಡಬಹುದು ಅನ್ನುವಂಥದ್ದು ಇದೆ. ಏನೋ ಒಂದು ಹೊಸದು ಬರುವಂಥ ಸಾಧ್ಯತೆ ಇದೆ. ಹೊಸ ಕಾರ್ ತಗೊಳ್ಬಹುದು. ಯಾರ ಮೇಲೋ FIR ಫೈಲ್ ಆಗುವಂಥ ಸಾಧ್ಯತೆ ಇದೆ. ಫ್ರೈಡೇ ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಇದೆ. ವೆಡ್ನೆಸ್ಡೇ, ಫ್ರೈಡೇ ಈವ್ನಿಂಗ್. ಸೊ ಬಿ ಕೇರ್ಫುಲ್ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಬ್ಯಾಂಗ್ಳೂರ್ ರೋಡ್ ಅಂತ ಕೇಳಿಸ್ತಾ ಇದೆ. NRI ಇಂದ ನಿಮಗೆ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ದಾರಿಗೆ ಯಾರೋ ಅಡ್ಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮ್ಯಾಕ್ಸ್ ಅಂತ ಕೇಳಿಸ್ತಾ ಇದೆ ಇಲ್ಲಿ. ನಿಮ್ಮ ಬರ್ತ್ಡೇ ಫ್ರೈಡೇ ಇದ್ರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ.
ಯಾರೋ RDX ತಯಾರಿ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋ ವೇ ಅಂತ ಯಾರೋ ಹೇಳ್ತಿದ್ದಾರೆ. ಕೊರಿಯಾ ಅಂತ ಕೂಡ ಕೇಳಿಸ್ತಾ ಇದೆ. ನೇಪಾಳಲ್ಲಿ ಒಂದಷ್ಟು ಅವಘಡಗಳು ಆಗುತ್ತೆ ಅನ್ನುವಂಥ ವೈಬ್ ಇದೆ. ಬಂದವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮಗೆ ತೊಂದರೆ ಮಾಡಕ್ ಬಂದಿದ್ದಾರೆ, ಅವರಿಗೆ ಸರಿಯಾಗಿ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಇದನ್ನ ಅವರ ಕುಲದೈವನೇ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. KONRNEWAX QHBRF ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ, ಸುಭಿಕ್ಷವಾಗಿ ಸಮೃದ್ಧಿಯಾಗಿ ಇರಲಿ ಅಂತ ಹಾರೈಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ.